ವರಮಹಾಲಕ್ಷ್ಮಿ ಮತ್ತು ಗೌರಿ ಗಣೇಶ ಹಬ್ಬ ಬಂತು ಅಂದರೆ ಎಲ್ಲರ ಮನೇಲೂ ಕರ್ಜಿಕಾಯಿನ ಮಾಡೇ ಮಾಡ್ತೀವಿ. ಈ ಕರ್ಜಿಕಾಯಿ ನೀವು 30 ದಿನ ಇಟ್ಟು ಕೂಡ ಹಾಳಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ತುಂಬಾ ಸುಲಭವಾಗಿ ಈ ಕರ್ಜಿಕಾಯಿನ ಮಾಡಿಬಿಡ್ಬೋದು. ವಿಡಿಯೋ ನೋಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇವತ್ತು ನಾನು ಕ್ರಿಸ್ಪಿಯಾಗಿರೋ ಕರ್ಜಿಕಾಯಿನ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ, ಸಕ್ಕರೆನ ಬಳಸದೆ ಬೆಲ್ಲನ ಹಾಕಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ನೋಡ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 1 ಕಪ್ಪಷ್ಟು ಮೈದಾನ ಜರಡಿ ಹಿಡಿದು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ನೀವು ಸೇಮ್ ಪ್ರೊಸೀಜರಲ್ಲಿ ಗೋಧಿ ಹಿಟ್ಟಲ್ಲಿ ಕೂಡ ಕರ್ಜಿಕಾಯಿನ ಮಾಡ್ಕೋಬೋದು. ನಾನಿಲ್ಲಿ ಉಪ್ಪು ಅಥವಾ ಸಕ್ಕರೆ ಯಾವುದಾದ್ರೂ ನೀವು ಹಾಕ್ಕೋಬೋದು. ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ತುಪ್ಪ, ಅದನ್ನು ಕೂಡ ನಾನು ಬಿಸಿ ಮಾಡಿ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಎಲ್ಲನೂ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಹಾಕಿದಿಂದನೇ ನೀರನ್ನ ಹಾಕೋಬಾರ್ದು. ಫಸ್ಟು ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೋಬೇಕು, ಆಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಬರಬೇಕು. ಫಸ್ಟೇ ಜಾಸ್ತಿ ನೀರು ಹಾಕ್ಕೊಂಡ್ರೆ ಹಿಟ್ಟು ತುಂಬಾ ತೆಳ್ಳಗಾಗ್ಬಿಡುತ್ತೆ. ನಾವು ಪೂರಿ ಥರ ಹೊಸಿಯೋ ಟೈಮಲ್ಲಿ ಹಿಟ್ಟು ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ. ಕಲಿಸಿದಾದ್ಮೇಲೆ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಈ ಹಿಟ್ಟನ್ನು ಇದನ್ನು ನೀವು ಪೂರಿ ಮಾಡೋಕ್ಕೆಲ್ಲ ಕಲಿಸ್ತಿರಲ್ಲ, ಆ ಹದಕ್ಕಿದ್ರೆ ಸಾಕು, ಅದಕ್ಕಿಂತ ತುಂಬ ತೆಳ್ಳಗಿರಬಾರ್ದು. ನೋಡಿ, ಇಷ್ಟು ಸಾಕು. ಇಷ್ಟಿದ್ರೆ ನಿಮಗೆ ಕರ್ಜಿಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಹಿಟ್ಟನ್ನು ಚೆನ್ನಾಗಿ ನಾದಿದಾಗಿದೆ. ಇವಾಗ ನಾನು ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಅರ್ಧ ಗಂಟೆ ಅಥವಾ 1 ಗಂಟೆ ಟೈಮು ಎತ್ತಿಡಬೇಕು. ನಾನಿಲ್ಲಿ ಅರ್ಧ ಗಂಟೆ ಎತ್ತಿಡ್ತೀನಿ. ಕರ್ಜಿಕಾಯಿ ಮಾಡಲಿಕ್ಕೆ ಒಂದು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ಒಂದು ಕಡಾಯಿನ ಇಟ್ಟಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 1 ಕಪ್ಪಷ್ಟು ಕಡಲೆಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕಡಿಮೆ ಫ್ಲೇಮಲ್ಲೇ ಕಡಲೆಬೀಜನ ಹುರ್ಕೋಬೇಕು. ನೀವು ಹೈ ಫ್ಲೇಮ್ ಮಾಡಿದ್ರೆ ಕಡಲೆಬೀಜ ಸೀದೋಗ್ಬಿಡುತ್ತೆ ಮತ್ತು ಕರ್ಜಿಕಾಯಿ ಟೇಸ್ಟ್ ಇರಲ್ಲ, ಹಾಗೆ ಸ್ಮೆಲ್ ಬಂದುಬಿಡುತ್ತೆ. ಸೊ ಈ ರೀತಿ ಕಡಿಮೆ ಫ್ಲೇಮಲ್ಲೇ ಕಡಲೆಬೀಜನ ನಾನು ಸಿಪ್ಪೆ ಬಿಡೋವರೆಗೂ ಹುರ್ಕೊಳ್ತೀನಿ. ಕಡಲೆಬೀಜ ಕಲರ್ ಚೇಂಜ್ ಆಗಿದೆ ನೋಡಿ, ಇಷ್ಟಿದ್ರೆ ಸಾಕು. ಇದಕ್ಕಿಂತ ನೀವು ಕಪ್ಪುಗಾಗಂಗೆ ಹುರ್ಕೋಬಾರ್ದು. ಈ ರೀತಿ ಕೈಯಲ್ಲಿ ಒಂದು ಸಲ ನೋಡಿ ಸಿಪ್ಪೆ ಬಿಡುತ್ತಾ ಅಂತ ನಿಮಗೆ ಗೊತ್ತಾಗುತ್ತೆ. ಅಷ್ಟಿದ್ರೆ ಸಾಕು. ಇವಾಗ ನಾನು ಕಡಲೆಬೀಜ ರೆಡಿ ಆಗಿದೆ. ನಾನು ಇದನ್ನು ತಣ್ಣಗಾಗಲಿಕ್ಕೆ ಇಡ್ತೀನಿ. ನೀವು ಈ ರೀತಿ ಒಂದ್ಸಲ ಕರ್ಜಿಕಾಯಿ ಮಾಡಿ ನೋಡಿ, ಇದು 1 ತಿಂಗಳಾದರೂ ಹಾಳಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮತ್ತು ಅದೇ ಟೇಸ್ಟಲ್ಲೇ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ. ಮತ್ತು ನಾನು ಅದೇ ಕಡಾಯಿಗೆ 1 ಕಪ್ಪಷ್ಟು ಕಪ್ಪು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬಿಳಿ ಎಳ್ಳು ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಕಪ್ಪು ಎಳ್ಳು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಕಡಿಮೆ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕು. ಎಳ್ಳನ್ನ ಚಿಟಪಟ ಅಂತ ಸೌಂಡ್ ಬರೋ ಅಷ್ಟರಲ್ಲೇ ನೀವು ತೆಗೆದುಬಿಡಬೇಕು. ಇದು ಅಷ್ಟೇ ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವಾಗ ಎಳ್ಳು ಕೂಡ ರೆಡಿಯಾಗಿದೆ. ಇದನ್ನು ನಾನು ತಣ್ಣಗಾಗಲಿಕ್ಕೆ ಇಡ್ತೀನಿ. ಕಡಲೆ ಬೀಜದ ಇವಾಗ ನಾನು ಸಿಪ್ಪೆ ತಗೊಂಡು ಬರ್ತೀನಿ. ಸಿಪ್ಪೆ ತೆಗೆದಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನಾನಿವಾಗ ಏನು ಕ್ವಾಂಟಿಟಿ ತೊಗೊಂಡಿದ್ದೀನಿ ಇದರಲ್ಲೇ ನನಗೆ 45ರಿಂದ 50 ಕರ್ಜಿಕಾಯಿ ರೆಡಿ ಆಗಿಬಿಡುತ್ತೆ. ನಿಮಗೇನಾದರೂ ಜಾಸ್ತಿ ಬೇಕು ಅಂದರೆ ಇದರಲ್ಲೇ ನೀವು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಸಾಕು. ಇವಾಗ ನಾನು ಕಡಲೆ ಬೀಜನ ನಾನು ಮಿಕ್ಸಿ ಮಾಡಿದ್ದೀನಿ. ಇದನ್ನು ನಾನು ಒಂದು ಬೌಲಲ್ಲಿ ಹಾಕ್ಕೊಳ್ತೀನಿ. ಅದೇ ಮಿಕ್ಸಿ ಜಾರ್ಗೆ ನಾನು ಎಳ್ಳು ಕೂಡ ತಣ್ಣಗಾಗಿದೆ, ಅದನ್ನು ಕೂಡ ನಾನು ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಯಾವುದನ್ನು ನೀವು ಅಷ್ಟೇ ಒಟ್ಟಿಗೆ ಹಾಕಬಾರ್ದು. ಕಡಲೆಬೀಜ ಮತ್ತು ಎಳ್ಳನ್ನು ಈ ರೀತಿ ಸಪ್ರೇಟಾಗಿ ನೀವು ಮಿಕ್ಸಿ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇವಾಗ ಎಳ್ಳು ಕೂಡ ಮಿಕ್ಸಿ ಮಾಡಿದಾಗಿದೆ. ಇವಾಗ ನಾನು ಕಡಲೆಬೀಜ ಬೌಲೊಳಗಡೆ ಈ ಎಳ್ಳು ಪುಡಿ ಕೂಡ ಸೇರಿಸ್ಕೊಳ್ತೀನಿ. ಅದೇ ಮಿಕ್ಸಿ ಜಾರ್ಗೆ ಮತ್ತೆ ನಾನು 1 ಕಪ್ಪಷ್ಟು ಹುರಿಗಡಲೆನ ತೊಗೊಂಡಿದ್ದೀನಿ. ಇದನ್ನೇನು ನೀವು ಬಿಸಿ ಮಾಡಿ ಹಾಕಬೇಕು ಅಂತ ಏನಿಲ್ಲ, ಡೈರೆಕ್ಟಾಗಿ ಹಾಕ್ಕೊಂಬಿಡ್ಬೋದು. ಇದಕ್ಕೆ ನಾನು 4 ಏಲಕ್ಕಿನ ತಗೊಂಡು ಜೊತೆಗೇ ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇದನ್ನು ಅಷ್ಟೇ ತರಿಯಾಗಿಯೇ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಇದನ್ನು ಕೂಡ ನಾನು ಅದೇ ಬೌಲ್ನಲ್ಲಿ ಸೇರಿಸ್ಕೊಳ್ತೀನಿ.
ನಾನು ಇದ್ರ ಜೊತೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಯಾವುದೇ ಥರ ನಾನು ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ, ಬೆಲ್ಲನ ಹಾಕಿ ಕರ್ಜಿಕಾಯಿನ ಮಾಡ್ಕೊಳ್ತಾ ಇರೋದು. ಈ ಬೆಲ್ಲದ ಕರ್ಜಿಕಾಯಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಾನಿಲ್ಲಿ ಬೆಲ್ಲನ ಕೊಬ್ಬರಿ ತುರಿಯೋದ್ರಲ್ಲಿ ನಾನು 2 ಅಳಿ ಬೆಲ್ಲನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ನೀವು ಒಂದು ಕವರಲ್ಲಿ ಕೆಚ್ಚಿಬಿಟ್ಟಾದರೂ ಹಾಕ್ಬೋದು ಅಥವಾ ಗ್ರೈಂಡ್ ಮಾಡಿ ಕೂಡ ಹಾಕ್ಬೋದು. ನಾನು ಈ ರೀತಿ ತುರಿದಿಟ್ಕೊಂಡು ಹಾಕ್ತಾಯಿದ್ದೀನಿ. ಇದು ಕೂಡ ಬೇಗನೆ ಆಗಿಬಿಡುತ್ತೆ ಅಂತ, ಅದಕ್ಕೋಸ್ಕರ ನೀವು ಹೀಗೆ ಮಾಡಿ ನಿಮ್ಮ ಕೆಲಸ ಕೂಡ ಬೇಗನೆ ಆಗುತ್ತೆ. ನಾನು ಒಂದು ದಪ್ಪ ಸೈಜು ಕೊಬ್ಬರಿನ ಅದು ಕೂಡ ನಾನು ತುರಿದಿಟ್ಕೊಂಡೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ನೀವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಕೂಡ ಹಾಕ್ಕೋಬೋದು ಅಥವಾ ಈ ರೀತಿ ತುರಿದು ಕೂಡ ಹಾಕ್ಕೋಬೋದು. ನಾನು ಇದನ್ನು ತುರಿದ್ಬಿಟ್ಟೇ ಹಾಕಿರೋದು. ಮತ್ತು ನಾನು ಎಲ್ಲನೂ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಕೊಬ್ಬರಿ ಹಾಕಿರೋದ್ರಿಂದ 1 ತಿಂಗಳಾದರೂ ಕೂಡ ಹಾಳಾಗಲ್ಲ, ಸೇಮ್ ಟೇಸ್ಟಲ್ಲೇ ಇರುತ್ತೆ. ಸ್ವಲ್ಪ ನಾನು ಟೇಸ್ಟನ್ನು ನೋಡ್ಕೊಳ್ತೀನಿ, ಬೆಲ್ಲ ಕಡಿಮೆ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯಾ. ಕಡಿಮೆ ಆಗಿದ್ದರೆ ಮತ್ತೆ ಹಾಕೋಬೋದಲ್ವ, ಅದಕ್ಕೋಸ್ಕರ. ಸೊ ಈಗ ಮತ್ತೆ ಒಂದು ಕೈಯಲ್ಲಿ ನಾನು ಒಂದೇ ಕಡೆ ಬೆಲ್ಲ ಇದ್ದರೆ ಎಲ್ಲ ಕಡೆನೂ ಆಗಲಿ ಅಂತ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ಟಫಿಂಗ್ ರೆಡಿ ಆಯಿತು. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು. ಇದು ಪೀರಿಯಡ್ ಪ್ರಾಬ್ಲಮ್ ಇರೋರಿಗೆ ಒಳ್ಳೆಯದು, ಪೀರಿಯಡ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. 30 ನಿಮಿಷ ಆಗಿದೆ. ನಾನು ಇವಾಗ ಹಿಟ್ಟನ್ನು ತೊಗೊಂಡಿದ್ದೀನಿ, ಕರ್ಜಿಕಾಯಿನ ರೆಡಿ ಮಾಡ್ಕೊಳ್ತೀನಿ. ಹಿಟ್ಟು ಕೂಡ ತುಂಬಾ ಸಾಫ್ಟಾಗಿದೆ. ನೋಡಿ, ಉಂಡೆ ಕಟ್ಟಿದ್ರೆ ಈ ರೀತಿ ಬರಬೇಕು. ನೋಡಿ, ಈ ರೀತಿ ಚಿಕ್ಕ ಚಿಕ್ಕದಾಗಿ ನೀವು ಪೂರಿ ಮಾಡಲಿಕ್ಕೆ ತೊಗೊಳ್ತೀರಲ್ಲ, ಇಷ್ಟು ತೊಗೋಬೇಕು. ಇಷ್ಟನ್ನು ತೊಗೊಂಡು ನಾನು ಇವಾಗ ಲಟ್ಟಣಿಕೆಯಲ್ಲಿ ಲಟ್ಟಿಸ್ಕೊಳ್ತೀನಿ. ಸ್ವಲ್ಪ ಮೈದಾ ಹಿಟ್ಟನ್ನು ನಾನು ಹಾಕ್ಕೊಳ್ತೀನಿ. ಇವಾಗ ನೀವು ಪೂರಿನ ಯಾವ ರೀತಿ ಲಟ್ಟಿಸ್ಕೊಳ್ತೀರಾ ಆ ರೀತಿ ಲಟ್ಟಿಸ್ಕೊಂಡ್ರೆ ಸಾಕು. ಅದಷ್ಟೇ ಅಗಲನೂ ಸಾಕು, ತುಂಬಾ ಅಗಲ ಮಾಡ್ಕೋಬಾರ್ದು. ನೋಡಿ, ಇಷ್ಟು ಸಾಕು. ಇದಿಷ್ಟು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ. ಇವಾಗ ನಾನು ಕರ್ಜಿಕಾಯಿ ಮಾಡಲಿಕ್ಕೆ ಅಂತ ತೊಗೊಂಡಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಈ ರೀತಿ ಇಟ್ಟು ನಾನು ಅದ್ರ ಸುತ್ತ ಕೂಡ ನೀರನ್ನು ಸ್ಪ್ರೆಡ್ ಮಾಡ್ಕೊಳ್ತೀನಿ. ನೀರನ್ನು ಯಾವುದೇ ಕಾರಣಕ್ಕೂ ಸ್ಪ್ರೆಡ್ ಮಾಡೋದನ್ನು ಮರಿಬಾರ್ದು. ನಾವು ಕರ್ಜಿಕಾಯಿನ ಎಣ್ಣೆ ಒಳಗಡೆ ಹಾಕಿದಾಗ ಅದು ಓಪನ್ ಆಗಿ ಎಣ್ಣೆ ಎಲ್ಲ ಹಾಳಾಗಿಬಿಡುತ್ತೆ. ಹಾಗಾಗಿ ನಾವು ನೀರನ್ನು ಸ್ಪ್ರೆಡ್ ಮಾಡಲೇಬೇಕು. ಅದ್ರ ಮಧ್ಯ ಕರೆಕ್ಟಾಗಿ ನಾನು ಸ್ಟಫಿಂಗ್ನ ಹಾಕ್ಕೊಳ್ತೀನಿ. 1 ಸ್ಪೂನು ಅಥವಾ ಇನ್ನೊಂದು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇವಾಗ ಮಧ್ಯದ ಭಾಗಕ್ಕೆ ಕರೆಕ್ಟಾಗಿ ಇಟ್ಟು ಇವಾಗ ನಾನು ಕ್ಲೋಸ್ ಮಾಡ್ತೀನಿ. ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ನಾನು ಇವಾಗ ತಗೊಳ್ತೀನಿ. ನೋಡ್ಬೋದು, ಈ ರೀತಿ ತಗೊಂಡ್ರೆ ಕರ್ಜಿಕಾಯಿ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕರ್ಜಿಕಾಯಿ ಬಂದಿದೆ ಅಂತ. ಇದನ್ನು ನಾನು ಇವಾಗ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ತೀನಿ. ನೀವು ಪ್ಲೇಟ್ನಲ್ಲಿ ಹಾಕಿದ ಮೇಲೆ ಒಂದು ಬಟ್ಟೆ ಅಥವಾ ಒಂದು ಪೇಪರ್ನ ಹಾಕಿಬಿಡಬೇಕು. ಯಾಕೆಂದರೆ ಕರ್ಜಿಕಾಯಿ ಒಣಗೋಗ್ಬಾರ್ದು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಒಂದು ಪೇಪರ್ನ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇವಾಗ ಎಲ್ಲ ಕರ್ಜಿಕಾಯಿನೂ ಅದೇ ರೀತಿ ಮಾಡಿಕೊಂಡು ಪ್ಲೇಟ್ನಲ್ಲಿ ಇಟ್ಕೊಳ್ತೀನಿ. ಎಲ್ಲ ಕರ್ಜಿಕಾಯಿನೂ ಅಷ್ಟೇ. ನಾನಿಲ್ಲಿ 10 ಕರ್ಜಿಕಾಯಿ ಆಗಿದ ತಕ್ಷಣವೇ ನಾನು ಎಣ್ಣೆಯಲ್ಲಿ ಕರೆದ್ಬಿಡ್ತೀನಿ. ತುಂಬ ಒಣಗೋವರೆಗೂ ನಾನು ಬಿಡೋದಿಲ್ಲ. ನೋಡ್ಬೋದು, ಇವಾಗ ಎಲ್ಲ ಕರ್ಜಿಕಾಯಿ ರೆಡಿಯಾಗಿದೆ. ಅಂದರೆ 10 ಅಷ್ಟೇ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿರೋದು. ಇದು ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆಗಿದೆ. ಇವಾಗ ಒಂದೊಂದೇ ಕರ್ಜಿಕಾಯಿನ ನಾನು ಎಣ್ಣೆ ಒಳಗಡೆ ಹಾಕ್ಕೊಳ್ತೀನಿ. ಎಣ್ಣೆ ಒಳಗಡೆ ನಿಮಗೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕರ್ಜಿಕಾಯಿನ ಹಾಕ್ಕೊಳ್ಳಿ, ಜಾಸ್ತಿ ಹಾಕಬಾರ್ದು. ನಾನಿಲ್ಲಿ 5 ಕರ್ಜಿಕಾಯಿ ಆಗುತ್ತೆ ಅದರಲ್ಲಿ, ಹಾಗಾಗಿ 5 ಕರ್ಜಿಕಾಯಿನ ಹಾಕ್ಕೊಂಡಿದ್ದೀನಿ. 1 ಸೆಕೆಂಡ್ ಹಿಂಗೆ ಬಿಟ್ಬಿಡಿ ಬೇಯಲಿಕ್ಕೆ. ಮತ್ತು ಅದನ್ನು ನಾನು ತಿರುಗಿಸಿ ಬೇಯಿಸ್ಕೊಳ್ತೀನಿ. ಇದು ಕಂಪ್ಲೀಟ್ ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡನ್ ಕಲರ್ ಬಂದ್ರೇ ಕ್ರಿಸ್ಪಿಯಾಗಿ ಕರ್ಜಿಕಾಯಿ ಫ್ರೈ ಆಗಿದೆ ಅಂತ. ನೋಡ್ಬೋದು, ಈ ಕಲರ್ ಬರೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಎಲ್ಲನೂ ಅದೇ ರೀತಿ ನಾನು ಕರ್ಜಿಕಾಯಿನ ಬೇಯಿಸ್ಕೊಳ್ತೀನಿ. ತುಂಬಾ ಗರಿ ಗರಿಯಾಗಿರ್ತಕ್ಕಂಥ ಕರ್ಜಿಕಾಯಿ ಬರೀ 30 ನಿಮಿಷದಲ್ಲಿ ರೆಡಿ ಆಗಿಬಿಡತ್ತೆ. ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಹಬ್ಬಗಳಲ್ಲಂತೂ ಎಲ್ಲರ ಮನೇಲೂ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಗಣೇಶ ಹಬ್ಬಕ್ಕೆ ಕರ್ಜಿಕಾಯಿನ ಮಾಡೇ ಮಾಡ್ತಾರೆ. ಈ ರೀತಿ ಒಂದ್ಸಲ ಮಾಡಿ ನೀವು 1 ತಿಂಗಳ ಕಾಲ ಇಟ್ಕೊಂಡು ನೀವು ತಿನ್ನಿ ಮತ್ತು ಮನೆಯವ್ರಿಗೆಲ್ಲ ಮಕ್ಕಳಿಗೆಲ್ಲ ಕೊಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಇದನ್ನೇ ಮಾಡಿ ಅಂತ ಹೇಳ್ತಾರೆ. ನೋಡ್ಬೋದು, ಒಂದನ್ನು ನಾನು ಇವಾಗ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ತೋರಿಸ್ತೀನಿ. ನೋಡಿ, ನಮ್ಮ ಮನೆಗಳಲ್ಲಂತೂ ಇದೇ ಕರ್ಜಿಕಾಯಿನ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಇದೇ ಕರ್ಜಿಕಾಯಿನ ಮಾಡಿಕೊಡು ಅಂತ ಕೇಳ್ತಾರೆ. ನೀವು ಕೂಡ ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ.